ಎಲೆಕ್ಟ್ರಾನಿಕ್ ಸಿಟಿ ಕೋನಪಲ್ಲಿ ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ 35/2ರಲ್ಲಿ 1 ಎಕರೆ 34 ಗುಂಟೆ ಜಮೀನು ಉಚ್ಚ ನ್ಯಾಯಾಲಯದ ಹಾಗೂ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದು, ಈ ಪ್ರಕರಣದಲ್ಲಿ ತಡೆಯಾಜ್ಞೆ ಆದೇಶ ಮುನಿರಾಮರೆಡ್ಡಿ ಪರವಾಗಿದ್ದು, ಈ ವಿವಾದಿತ ಆಸ್ತಿ ಹತ್ತಿರಕ್ಕೆ ದಿನಾಂಕ 1/4/2026ರಂದು ರಾತ್ರಿ ಸುಮಾರು 7 ಗಂಟೆಯ ಸಮಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸಹಾಯಕ ಪೊಲೀಸ್ ಆಯುಕ್ತರು ಬಂದಿದ್ದರು. ಈ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದ ಪ್ರಕಾಶ್ ಎಂಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಮೊಬೈಲ್ ಫೋನ್ ಕಿತ್ತುಕೊಂಡಿರುವುದು ಕಾನೂನು ಬಾಹಿರವಾದದ್ದು. ಇದನ್ನು ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಅವರ ವಿರುದ್ಧವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ರಾಜ್ಯ ಪ್ರಧಾನ ಸಚಿವರಾದ ಗೋವಿಂದ ರಾಜರು ಅವರು ಬಂದಿದ್ದಾರೆ. ಹಾಗೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಭಾಗ್ಯಪ್ಪ ಅವರು ಬಂದಿದ್ದಾರೆ. ಹಾಗೆ ಹರೀಶ್ ರೆಡ್ಡಿ ಅವರು ಬಂದಿದ್ದಾರೆ, ಮುನಿರಾಮರೆಡ್ಡಿ ಅವರು ಬಂದಿದ್ದಾರೆ. ಇವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಹಾಗೆ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಕೋರ್ತಾ ಈ ವಿಚಾರವಾಗಿ ಹರೀಶ್ ರೆಡ್ಡಿ ಅವರು ಮಾತಾಡ್ತಾರೆ. ಈಗ ನನ್ನ ಹೆಸರು ಹರೀಶ್ ರೆಡ್ಡಿ ಅಂತ. ನಾನು ಮೂಲತಃ ಕೋನಪ್ಪ. ನಮ್ಮ ತಂದೆಯವರು ಮುನಿರಾಮರೆಡ್ಡಿ ಅಂತ. ಈ ಜಮೀನು ಏನು ಇವತ್ತು ನೋಡ್ತಾ ಇದ್ದೀವಿ, ಇದು 2016ರಲ್ಲಿ ನಾವು ಸಿವಿಲ್ ಕೋರ್ಟ್ ಅಲ್ಲಿ ವ್ಯಾಜ್ಯವನ್ನು ನೋಡಿದ್ವಿ. 2016ರಿಂದ ಇವತ್ತಿನ ತನಕ ಏನ್ ನಡೀತಾ ಇದೆ ವ್ಯಾಜ್ಯ, ಇದ್ರ ಇಲ್ಲಿ ಬಂದಾಗಲೆಲ್ಲ ನಮ್ಗೆ ಮೂಲ ಜಮೀನ್ದಾರರು ಹೊರತುಪಡಿಸಿ ಮಧ್ಯವರ್ತಿಗಳ ಅವಧಿ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ಕೋರ್ಟ್ ಅಲ್ಲಿ ಸ್ಟೇ ಇದ್ರು ಸಹ ನಮ್ಗೆ ಬಂದು ಸುಮ್ನೆ ಕಾನೂನು ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದು ಸುಮ್ನೆ ಬರೀ ಟಾರ್ಚರೇ ಆಗೋಯ್ತು. 2016ರಿಂದ ಇಲ್ಲಿ ತನಕ ನಮ್ಗೆ ಬರೀ ಟಾರ್ಚರೇ ಆಗೋಯ್ತು. ತುಂಬಾ ಆಯ್ತು. ಅದರಿಂದ ನಾನೇನ್ ಮಾಡಿದೆ, 2022ರಲ್ಲಿ ನಮ್ಮ ಸ್ನೇಹಿತರಾದ ಶಂಕರ್ ಅವ್ರಿಗೆ ಕರೆದು ನಾನು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಕರೆದು ನಾನು ಅವ್ರನ್ನ ಕೇಳಿದಾಗ ಅವ್ರು ನಮ್ ಸಹಾಯಕ್ಕೆ ಬಂದು ಅವ್ರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಇದ್ರ ಪರವಾಗಿ ನಾನು ಅವ್ರಿಗೆಲ್ಲ ಡಿಸ್ಕಸ್ ಮಾಡಿ ಇದೆಲ್ಲ ಹೇಳಿದಾಗ ನಮ್ಗೆ ಕಾನೂನು ಬಗ್ಗೆ ಸ್ವಲ್ಪ ಅರಿವು ಮೂಡಿಸಿ ಯಾವ ತರ ಏನ್ ಮಾಡ್ಬೇಕು ಅಂತ ನಾನು ಇದುವರೆಗೂ ಮಾಡಿದ್ದೀನಿ. ಈಗ ನಮ್ಗೆ ಹೈಕೋರ್ಟ್ ಅಲ್ಲಿ ಸ್ಟೇ ಇದ್ರು ಸಹ ಸುಮ್ನೆ ಬಂದು ನಮ್ಗೆ ಪೊಲೀಸ್ ಅವ್ರಿಗೆ ಕರ್ಕೊಂಡು ಬಂದು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ನನ್ಗೆ ಕೊಡ್ಬಾರ್ದು ಹಿಂಸೆ ಕೊಡ್ತಾ ಇದಾರೆ. ನಂಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಎಲ್ಲಾರ್ಗೂ ಕೊಡ್ತಾ ಇದಾರೆ. ಬಡವರಿಗೆ ಎಲ್ಲೋ ನ್ಯಾಯನೇ ಇಲ್ದಂಗೆ ಆಗ್ಬಿಟ್ಟಿದೆ. ಈಗ ಅವ್ರು ಮಾಡ್ತಾ ಇರೋದು ಏನಂದ್ರೆ ಬಡವರಿಗೆ ನ್ಯಾಯನೇ ಇಲ್ಲ, ಎಲ್ಲೂ ಆ ತರ ಮಾಡ್ತಾ ಇದಾರೆ. ನಾವು ಮೊದಲು ಸ್ಟೇಷನ್ ಬಂದ್ರು, ಇನ್ಸ್ಪೆಕ್ಟರ್ ಹತ್ರ ಕಂಪ್ಲೇಂಟ್ ಕೊಟ್ರು, ನಾವು ಅವ್ರವಾಗ ಎಲ್ಲ ತಿಳಿಸಿ ಈ ತರ ಸ್ಟೇ ಇದೆ ಅಂತ ಬಂದ್ವಿ. ಅದಾದ್ಮೇಲೆ DCP ಸಾಹೇಬ್ರ ಹತ್ರ ಹೋದ್ರು, ಅಲ್ಲಿ ಕಂಪ್ಲೇಂಟ್ ಕೊಟ್ರು, ಅಲ್ಲೂ ಹೋಗಿದ್ದೆ, ಅಲ್ಲೆಲ್ಲ ಮಾತಾಡ್ಕೊಂಡು ಬಂದೆ. ಈಗ 1ನೇ ತಾರೀಕು ACP ಹತ್ರ ಹೋಗಿ ACP ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟು ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಜಾಗ ಹತ್ರ ಕರ್ಕೊಂಡ್ ಬಂದು ಇದೆಲ್ಲ ತೋರಿಸ್ಬೇಕಾದ್ರೆ ಇಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ನನಗೆ ಫೋನ್ ಮಾಡಿ ತಿಳಿಸ್ತಾರೆ, ಈ ತರ ಬಂದು ಇದ್ ಮಾಡ್ತಾ ಇದಾರೆ, ಯಾರೋ ಪೊಲೀಸ್ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಜಮೀನು 4 ಜನ ಯಾರೋ ಬಂದಿದ್ದಾರೆ, ಎಲ್ಲ ನೋಡ್ತಾ ಇದಾರೆ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಅವ್ರು ಯಾಕೆ ಬಂದಿದಾರಪ್ಪ ಒಂದ್ ವಿಡಿಯೋ ಮಾಡ್ಕೊ ಅಂತ ಹೇಳ್ತೀನಿ. ಆ ವಿಡಿಯೋ ಮಾಡ್ಕೊ ಅಂತ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಆ ವಿಡಿಯೋ ಮಾಡ್ಬೇಕಾದ್ರೆ ಅದನ್ನ ನೋಡಿ ಪೊಲೀಸ್ ಅವ್ರ ಜೊತೆ ಇರೋರು ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ಹತ್ರ ಬಂದು ಅವ್ರನ್ನ ಹೊಡೆದು ಅವ್ರ ಹತ್ರ ಇರೋ ಫೋನ್ ಎಲ್ಲ ಕಿತ್ಕೊಂಡು ಹೋದ್ಮೇಲೆ ನಾವು ಏನ್ ಮಾಡ್ಬೇಕು ಕಾನೂನು ರೀತಿಯಲ್ಲಿ ಎಲ್ಲ ಮಾಡಿ ಇವತ್ತು ನಮ್ಗೆ ನ್ಯಾಯ ಬೇಕು ಅಂತ ನಾವು ಮಾಧ್ಯಮ ಕೇಳ್ಕೊಳ್ತಾ ಇದ್ದೀವಿ. ಏನಿದೆಯೋ ನಮ್ಗೆ ನ್ಯಾಯ ದೊರಕಿಸ್ಕೊಡಿ. ಕಾನೂನಲ್ಲಿ ಯಾವ ರೀತಿ ನಡೆಯುತ್ತೋ ಆ ರೀತಿ ಆಗ್ಲಿ. ನಾವು ಕಾನೂನ ಚೌಕಟ್ಟಲ್ಲೇ ಇದೀವಿ, ಕಾನೂನು ಬಿಟ್ಟು ಹೊರಗಡೆ ಹೋಗ್ತಾ ಇಲ್ಲ. ಸಿವಿಲ್ ಕೋರ್ಟ್ ಅಲ್ಲೂ ನಡೀತಿದೆ, ಹೈಕೋರ್ಟ್ ಅಲ್ಲೂ ಇದೆ, ಎಲ್ಲಾದ್ರೂ ನಡೀತಿದೆ. ಈಗ ನಮ್ದು ಅಲ್ಲ ಅವ್ರದ್ದು ಅಲ್ಲ, ಇದು ಕೋರ್ಟ್ ಯಾರಿಗೆ ಇದ್ ಮಾಡ್ತದೋ ಅವ್ರಿಗೆ ಅವರು ಅದರ ಇದು ತಗೊಳ್ಬೋದು, ಜಮೀನ ಅದ್ಭುತ. ಈಗ ಕೋರ್ಟ್ ಅಲ್ಲಿ ನಡೀತಾ ಇದೆ. ಸದ್ಯಕ್ಕೆ ನಮ್ಗೆ ಏನಿದೆಯೋ ನಮ್ಗೆ ಕಾನೂನಿನ ನ್ಯಾಯ ಒದಗಿಸ್ಕೊಳ್ಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಎದುರಿಸೋದು ಅಂದ್ರೆ ಎಲ್ಲಾರು ಕರ್ತಿದ್ದಾರೆ ಸರ್. ಇನ್ಸ್ಪೆಕ್ಟರ್ ಕರೆದ್ರು, ನಾವು ಹೋಗಿದ್ವಿ, ಅವ್ರಿಗೆ ಏನಿದೆಯೋ ದಾಖಲಾತಿ ಒದಗಿಸಿದ್ವಿ. ಅವರು ಎಲ್ಲ ನೋಡ್ಬಿಟ್ಟು ಆಯ್ತು ಅಂತ ಹೇಳಿದ್ರು. ಮತ್ತೆ DCP ಅವ್ರ ಹತ್ರ ಹೋದ್ರು. DCP ಅವ್ರಿಗೂ ನಾವು ಹೋಗಿ ನಮ್ ದಾಖಲಾತಿ ತೋರಿಸಿ ನಾವು ಬಂದು ಎಲ್ಲ ಹೇಳಿ ಬಂದ್ವಿ. ಅವರು ನಾನೆಲ್ಲ ಪರಿಶೀಲನೆ ಮಾಡಿ ಕರಿತೀನಪ್ಪ ಹೇಳ್ತೀನಿ ಅಂತ ಹೇಳಿ ಕಳ್ಸಿದ್ರು. ಅದಾದ್ಮೇಲೆ ಈಗ ನೆಕ್ಸ್ಟ್ ACP ಅವ್ರ ಹತ್ರ ಹೋಗಿದ್ದಾರೆ. ಅವರು ಈ 1ನೇ ತಾರೀಕು ಸಂಜೆ ಬಂದಿದ್ರಂತೆ. ಬಂದು ಇಲ್ಲೆಲ್ಲ ನೋಡಿ ಅವ್ರ 4 ಜನದ ಜೊತೆ ಸೇರ್ಕೊಂಡು ಇಲ್ಲಿ ಏನಾಗಿದೆ ಅಂದ್ರೆ ಕೇರಳ ಮುಸ್ಲಿಮ್ಸ್ಗಳು ಅವಳಿ ಜಾಸ್ತಿ ಆಗಿದೆ. ಈ ಕೇರಳ ಮುಸ್ಲಿಮ್ಸ್ ಹೊರ ರಾಜ್ಯದಿಂದ ಬಂದು ಇಲ್ಲಿ ದೌರ್ಜನ್ಯ ಮಾಡೋ ತರ ಆಗಿದೆ. ನಾವು ಮೂಲ ವಾಸಿಗರಾಗಿ ನಾವು ಎಲ್ಲಿಂದನೋ ಬಂದಿರೋರ್ಗೆ ಭಯ ಬಿದ್ದು ಓಡೋಗೋ ತರ ಆಗ್ಬಿಟ್ಟಿದ್ವಿ. ಈ ಜಮೀನಿನ ಮಾಲೀಕರಾಗಿ 1992 ಫಿಲ್ ಮಾಡಿದಾಗ ಆ ಪ್ರಕಾರ ಇವ್ರೇನ್ ಮಾಡ್ತಾರೆ, ಕೇಸ್ ಹೋಗ್ತಾರೆ. ಕೇಸ್ ಹೋದಾಗ 2016ರಿಂದ ಕೇಸ್ ನಡೀತಾ ಇದೆ. ಪ್ರಾಪರ್ಟಿ ವಿಚಾರ 2016ರಿಂದ ಕೇಸ್ ನಡೆದಾಗ ಏನಾಗುತ್ತೆ, ಸೊ ಫಸ್ಟ್ 2016 ಅಲ್ಲಿ
ಒಂದು ಫ್ರೂಟ್ ಹಾಕ್ಕೊತಾರೆ ಇಂಜೆಕ್ಷನ್. ಸೊ ಇಂಜೆಕ್ಷನ್ ಫ್ರೂಟ್ ಯೂಸ್ ಆದ್ರೆ ಮತ್ತೆ ಏನ್ ಮಾಡ್ತಾರೆ, ಇಂಜೆಕ್ಷನ್ ಫ್ರೂಟ್ ನ ರಿಟರ್ನ್ ತಗೊಂಡು ಮತ್ತೆ 2020 ಡಿಕ್ಲರೇಷನ್ ಫ್ರೂಟ್ ಹಾಕ್ತಾರೆ. ಡಿಕ್ಲರೇಷನ್ ಫ್ರೂಟ್ ಹಾಕೊಂಡ್ರೆ ಅಲ್ಲಿಂದ ಇಲ್ಲಿ ತನಕ ಕೇಸ್ ಬರೋದು. ಬಟ್ 1972ರಲ್ಲಿ ಇದು ಮಾಡಿದ ಮುನ್ರಾಮ್ ರೆಡ್ಡಿ ಅವರು ಕೇಸ್ ಹಾಕೊಂಡಾಗ ಲಾಸ್ಟ್ಗೆ 2022 ಡಿಸೆಂಬರ್ 12 ಅವತ್ತೇನಾಗುತ್ತೆ, ಇವ್ರಿಗೆ ಇದು ಇಂಜೆಕ್ಷನ್ ಆರ್ಡರ್ ಸಿಗ್ತದೆ. ಯಾರಿಗೆ? ಮುನ್ರಾಮ್ ರೆಡ್ಡಿ ಅವ್ರಿಗೆ ಇಂಜೆಕ್ಷನ್ ಆರ್ಡರ್ ಸಿಗ್ತದೆ. ಈ ಇಂಜೆಕ್ಷನ್ ಆರ್ಡರ್ ಸಿಕ್ಕಿದ್ಮೇಲೆ ಏನ್ ಮಾಡ್ತಾರೆ, ಎಲ್ಲಾನು ಅವತ್ತಿಂದ 20 ವರ್ಷದಿಂದ ಇವ್ರು ಯಾರಿಗೆ ಪೊಸಿಷನ್ ಬಿಟ್ಕೊಂಡಿರ್ತಾರೆ. ಆಮೇಲೆ ಏನಾಗ್ತದೆ, 22 ಪುನಃ ಏನ್ ಮಾಡ್ತಾರೆ, ಅವರು ನಮಗೆ ವಾದ ವಿವಾದ ನಡೀತದೆ. ವಾದ ವಿವಾದ ನಡೆದ ಮೇಲೆ ಪುನಃ ಹೈಕೋರ್ಟ್ಗೆ ಇಂಜೆಕ್ಷನ್ ಫ್ರೂಟ್ ಒಂದು ವಜಾಗುತ್ತೆ. ಪುನಃ ನಾವು ಹೈಕೋರ್ಟ್ ಹೋಗ್ತೀವಿ. ಹೈಕೋರ್ಟ್ಗೆ ಹೋದ್ಮೇಲೆ ಹೈಕೋರ್ಟ್ ಅಲ್ಲಿ ನಮ್ಗೆ ಕೇಸ್ ಸಿಕ್ಕಾದ್ಮೇಲೆ ಹೈಕೋರ್ಟ್ ಅಲ್ಲಿ ಕೇಸ್ ಸಿಕ್ಕಾದ್ಮೇಲೆ ಮತ್ತೆ ಏನ್ ಮಾಡ್ತೀವಿ, ಅವ್ರು ಅದ್ರ ಮೇಲೆ ಮತ್ತೆ ಅಪೀಲ್ ಹೋಗ್ತಾರೆ. ಹೈಕೋರ್ಟ್ ಲಾಸ್ಟ್ಗೆ MFA 2672/2023 7/9/2023 ಏನ್ ಮಾಡ್ತಾರೆ, ಹೈಕೋರ್ಟ್ ಏನ್ ಮಾಡ್ತಾರೆ, ಸಿವಿಲ್ ಕೋರ್ಟ್ಗೆ ರೆಫರ್ ಮಾಡ್ತಾರೆ. ಏನಂತ ಮಾಡ್ತಾರೆ, ಈ ಕೇಸು ಪೆಂಡಿಂಗ್ ಇರೋದ್ರಿಂದ ಸಿವಿಲ್ ಕೋರ್ಟ್ ಫೈನಲ್ ಡಿಸಿಷನ್ ಆಗೋವರೆಗೂ ನೀವು ಇದನ್ನ ಯಾರು ಇದನ್ನ ಏನು ಮಾಡಬಾರ್ದು ಅಂತ ರೆಫರ್ ಮಾಡ್ತಾರೆ. ಸೊ ಸಿವಿಲ್ ಕೋರ್ಟ್ ಕೇಸ್ ಪೆಂಡಿಂಗ್ ಇರುತ್ತೆ. ಕೇಸ್ ಪೆಂಡಿಂಗ್ ಇರ್ಬೇಕಾದ್ರೆ ಇವ್ರೇನ್ ಮಾಡ್ತಾರೆ, 2023 ನೋಡಿ, ಆದೇಶಕ್ಕೆ ಪ್ರತಿ ತೋರಿಸ್ತೀನಿ. 7/9/2023 ಈ ಆದೇಶದಲ್ಲಿ ಏನಿದೆ ಅಂತಂದ್ರೆ ಓದ್ತೀನಿ ನೋಡಿ. ದ ಅಪೀಲ್ ಇಸ್ ಡಿಸ್ಪೋಸ್ ಆಫ್ ದ ಆರ್ಡರ್ 6/4/23 ಪಾಸ್ಡ್ ಇನ್ IA ನಂಬರ್ 318/2025 ಸಿವಿಲ್ ಜಡ್ಜ್ ಬೆಂಗಳೂರು ಕನ್ಫರ್ಮ್ ಮಾಡ್ತಾರೆ. ಆಮೇಲೆ ಅವೇವರ್ ಡಿಫೆಂಡ್ 9 to 10 ಡಿಪೆಂಡ್ ಅಪಾನ್ 9 to 10 ಏನ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತ್ರ ಹೇಳ್ತಾರೆ. ಇದರಲ್ಲಿ ಟೋಟಲ್ ಡಿಪೆಂಡೆನ್ಸ್ ಪ್ರಾಪರ್ಟಿನಲ್ಲಿ ಡಿಫರೆನ್ಸ್ ಬಂದ್ಬಿಟ್ಟು 29 ಜನ ಇರ್ತಾರೆ. ನೋಡಿ, 29 ಜನ ಇರ್ತಾರೆ ಡಿಪೆಂಡೆನ್ಸ್. 29 ಜನದಲ್ಲಿ 9 ಮತ್ತೆ 10 ಅವ್ರಿಗೆ ಆದೇಶ ಕೊಟ್ಟಿರ್ತಾರೆ. ಆ 9, 10 ಯಾರು ಅಂತಂದ್ರೆ ನೋಡಿ, ಆ ಪಕ್ಕದಲ್ಲಿ ಒಂದು ಹೋಟೆಲ್ ಆಗಿದೆ, ಅವರು ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥವ್ರು ಇದ್ರಲ್ಲಿ ಬಂದ್ಬಿಟ್ಟು ಡಿಫೆಂಡ್ ನಂಬರ್ 23 ಸೈಯದ್ ಇಮಾಯಿನ್ ಖಲೀದ್ ಅಂತ ಡಿಫೆಂಡ್ ನಂಬರ್ 23 ಏನ್ ಮಾಡ್ತಾರೆ, ಇವರು ಹೋಗೋದು ಪೊಲೀಸ್ ಸ್ಟೇಷನ್ ಹೋಗೋದು, ಇನ್ಸ್ಪೆಕ್ಟರ್ ಹತ್ರ ಹೋಗೋದು, ACP ಹತ್ರ ಹೋಗೋದು, DCP ಹತ್ರ ಹೋಗೋದು, ಕಮಿಷನರ್ ಹತ್ರ ಹೋಗೋದು, ನನಗೆಲ್ಲ ಇನ್ಫ್ಲೂಯೆನ್ಸ್ ಇದ್ದಾರೆ ಅಂತ ಹೇಳೋದು. ಇವನೇನ್ ಮಾಡ್ತಾನೆ, ಕಾನೂನು ಬಾಹಿರವಾಗಿ ಒಂದು ಈ ಜಾಗದಲ್ಲಿ ಒಂದು ಪೊಲೀಸ್ ಅವರು ಕರ್ಕೊಂಡು ಅಕ್ರಮವಾಗಿ ಹೊರಗಡೆ ಹೋಗಿ ಕಟ್ಟಡ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ಪ್ರಯತ್ನ ಮಾಡ್ತಿರೋ ಟೈಮಲ್ಲಿ ನಾವು ಎಲ್ಲಾ ಕಡೆ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ACP ಆಗಿರ್ಬೋದು, ಇನ್ಸ್ಪೆಕ್ಟರ್, DCP ಎಲ್ಲಾ ಆಫೀಸ್ಗೆ ಹೋಗಿ ನಾವು ನಮ್ಮ ಆರ್ಡರ್ ಕಾಪಿನ ಎಲ್ಲ ಕೊಟ್ಬಿಟ್ಟು ಅವ್ರಿಗೆಲ್ಲ ನಾನು ತಿಳುವಳಿಕೆ ಹೇಳ್ಬಿಟ್ಟು ತಂದಿರ್ತೀವಿ. ಎಲ್ಲ ನಾನು ಈ ತರ ಇದೆ ಅಂತ ಅವಾಗ ಅವ್ರು ಆಯ್ತು ಕಳ್ಸಿರ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಕೊನೆಗೆ ಕೇಸ್ ಈಗ ಪೆಂಡಿಂಗ್ ಇದೆ. ಯಾವುದು OS 318/2020 ಇದು ಕೇಸ್ ಪೆಂಡಿಂಗ್ ಇದೆ. ಇಲ್ಲಿ ಒಂದು ಆರ್ಡರ್ ಹೇಳಿದ್ರು, ದ ಡೀಡ್ ಇನ್ ಕ್ವಶನ್ ಶೆಲ್ ಬಿ dispute the matter is subject judicial and shows shall be subject to the ultimate decision of the court. ಅಂದ್ರೆ ಈ ಸೂಟ್ ಏನ್ ಡಿಸಿಷನ್ ಆಗುತ್ತೋ ಅದುವರೆಗೂ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಅದಕ್ಕೆ ಎಲ್ಲಾ ದಾಖಲಾತಿಗಳು ಎಲ್ಲಾನು ದಾಖಲಾತಿಗಳೆಲ್ಲ ಎಲ್ಲಾ ದಾಖಲಾತಿ ಇರ್ತವೆ. ಈಗ ಕೇಸ್ ಪ್ರೆಸೆಂಟ್ ಪೆಂಡಿಂಗ್ ಇರೋದ್ರಿಂದ ಇವರು ಸಿವಿಲ್ ಮ್ಯಾಟ್ರಿಗೆ ಒಂದು ಯಾಕೆ ಎಂಟ್ರಿಫೇರ್ ಆಗ್ತಾ ಇದ್ದಾರೆ ಈ ಪೊಲೀಸ್ ಅವರನ್ನು ನಮ್ಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಯ್ತಾ? ಈಗ DC ಸಾಹೇಬ್ರ ಹತ್ರ ಹೋಗಿ ಅವರು ಆರ್ಡರ್ ಕಾಪಿ ನೋಡಿ ಹೋಗ್ತೇನೆ, ನಮ್ಮ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅವರು ಆರ್ಡರ್ ಕಾಪಿ ಹೋಗಿ ಆಯ್ತು ಪೊಲೀಸ್ ಪ್ರೊಟೆಕ್ಷನ್ ತಗೊಬನ್ನಿ ಅಂತ ಹೇಳ್ತಾರೆ. ನಮ್ಗಾಗ್ಲಿ ನಿಮ್ಗಾಗ್ಲಿ ಯಾರಾದ್ರೂ ಪೊಲೀಸ್ ಪ್ರೊಟೆಕ್ಷನ್ ತಗೋಬಂದ್ರೆ ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಸಿವಿಲ್ ಮ್ಯಾಟರ್ ನಾವು ಇಂಟ್ರಿಫೇರ್ ಆಗಲ್ಲ ಅಂತ ಇನ್ಸ್ಪೆಕ್ಟರ್ ಪ್ರತಿಯೊಬ್ಬರು DCP ಎಲ್ಲರೂ ಹೇಳ್ತಾರೆ. ಆದ್ರೆ ಮೊನ್ನೆ ತಾರೀಕು ACP ಒಬ್ರು ಏನ್ ಮಾಡ್ತಾರೆ, ಇಲ್ಲಿ ನಮ್ಮ ಹರೀಶ್ ರೆಡ್ಡಿ ಕೇಳ್ಕೊಂಡು ಬಡಬಗ್ರು ಜಾಗಗಳು ಹಾಕೊಂಡು ಇಲ್ಲಿ ಏನೋ ತೆಂಗಿನ ಖಾಲಿ ಇದೆ, ಏನೋ ಹೊಟ್ಟೆಪಾಡಿಗೆ ಏನೋ ಮಾಡ್ಕೊಂಡು ಒಂದು 25 ಜನ ಬರ್ತಾ
ಅಂಗಡಿಗಳು ಹಾಕೊಂಡಿದ್ರು. ಅಂಗಡಿಗಳು ನೀವು ನೋಡ್ಬೋದು, ಚಿಕ್ಕ ಚಿಕ್ಕ ಬಂಡಿಗಳು ಹಾಕೊಂಡಿದ್ರು, ತೊಳ್ಳ ಬಂಡಿ. ಅಲ್ಲಿ ಬಂದಾಗ ನಮ್ಮ ಒಂದು 1ನೇ ತಾರೀಕು ಬಂದಾಗ ಈ ತರ ಪೊಲೀಸ್ ಅವರು ಅವ್ರ ಜೊತೆಗೆ ಒಂದು 5-6 ಜನ ಯಾರಾದ್ರೂ ಬಂದಿದ್ದಾರೆ ಅಂತ ಹೇಳಿ 5-6 ಜನ ಬಂದಾಗ ಇವ್ರೇನ್ ಮಾಡ್ತಾರೆ, ಫೋನ್ ಮಾಡ್ತಾರೆ ನಮ್ಮ ಹರೀಶ್ ರೆಡ್ಡಿ. ಅಲ್ಲಿ ಇರ್ತಕ್ಕಂಥ ಟೀ ಅಂಗಡಿ ಹಾಕಿದ್ದಾರೆ, ಯಾರೋ ಜಯಪ್ರಕಾಶ್ ಅಂತ ಇಲ್ಲಿದ್ದಾರೆ, ಜಯಪ್ರಕಾಶ್ ಅಂತ. ಇವ್ರೇನ್ ಮಾಡ್ತಾರೆ, ಯಾರೋ ಬಂದಿದ್ದಾರೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾರೆ. ಒಂದು ವಿಡಿಯೋ ಮಾಡ್ಬೇಕಾದ್ರೆ ಜೊತೆಲಿರೋರು ಯಾರು ಹೇಳಿದ್ದಾರೆ, ವಿಡಿಯೋ ಮಾಡ್ಬೇಕಾದ್ರೆ ಅವ್ರನ್ನೇನ್ ಮಾಡಿದ್ದಾರೆ, ಎಲ್ಲ ಬಂದು ಸ್ಪಾಟ್ ಎಲ್ಲ ನೋಡಿದ್ದಾರೆ. ACP ಮತ್ತೆ ಅವರ ಜೊತೆಲಿ ಇರ್ತಕ್ಕಂಥ ಇದೇ ಇಮಾನ್ ಕಲೀದು ಆಮೇಲೆ ಇವರು ಜಗನ್ನಾಥ್ ಅಂದ್ಬಿಟ್ಟು ದಲಿತ ಸೇನೆ ರಾಜ್ಯಾಧ್ಯಕ್ಷ. ಅವರು ರಾಜ್ಯಾಧ್ಯಕ್ಷ ಅಂತ ಅಂದ್ಬಿಟ್ಟು ದಲಿತ ಸೇನೆ ಅಂತ ಇದ್ ಮಾಡ್ಬಿಟ್ಟು, ಈಗ ನಾನು ಒಂದು ಎಸ್ ಆಗ್ಬಿಟ್ಟು ಬಂದು ಅವರು ಕಾನೂನು ಬಾಹಿರವಾಗಿ ಅವ್ರ ಪರವಾಗಿ ನಿಂತ್ಕೊಂಡು ಕೋರ್ಟ್ಗಳು ಏನು ಕಿಮ್ಮತ್ತೊಂದು ಬೆಲೆ ಕೊಡಿದೆ, ಕಾನೂನಿಗೊಂದು ಅವಕಾಶ ಕೊಡಿದೆ, ಕಾನೂನಿಗೊಂದು ಮರ್ಯಾದೆ ಕೊಡಿದೆ. ಡೈರೆಕ್ಟ್ ಅವ್ರು ಬಂದು ಅವ್ರ ಪರವಾಗಿ ನಿಂತ್ಕೊಂಡು ನಾನು ಬಿಡಿಸ್ಕೊಡ್ತೀನಿ ಜಾಗ, ಯಾವನೇ ಬಂದು ಏನೇ ಬಂದು ನಾನು ಬಿಡಿಸ್ಕೊಳ್ತೀನಿ ಅಂತ ಜಗನ್ನಾಥ್ ಅವರು ದಲಿತ ಸೇನಾ ರಾಜ್ಯಾಧ್ಯಕ್ಷರು ಅವ್ರು ನಿಂತಿದ್ದಾರೆ. ಸೊ ಅವರು ಮುಂದಿನ ದಿನಗಳಲ್ಲಿ ಕಾನೂನು ಬೆಲೆ ಕೊಡಲಿ ಅಂತ ಅವ್ರು ಕೇಳ್ಬೋದು. ಒಂದು ಎರಡನೇ ಸಂದಿಗೆ ಇದೇ ಇವು ಜಯಪ್ರಕಾಶ್ ಅವ್ರನ್ನ ವಿಡಿಯೋ ಮಾಡೋಕೆ ಹೋದಾಗ ಇವ್ರು ಎಲ್ಲರೂ ಇದೇ ACP ಸತೀಶ್ ಅವರು ಮುಂದೆ ಇವರು ದಲಿತ ಸೇನೆ ಜಗನ್ನಾಥ್ ಅವರು ಮತ್ತೆ ಪ್ರಾಪರ್ಟಿ ಇದು ಒಂದು ಡಿಪೆಂಡ್ ನಂಬರ್ 55 ಹಿಮಾಯನ್ ಕಲೀದ್ ಅಂತ ಇವ್ರು ಮೂವರು ಮತ್ತೆ ಅವ್ರ ಜೊತೆಗೆ ಒಂದು 5-6 ಜನ ವಿಡಿಯೋ ಮಾಡೋರು ಕರ್ಕೊಂಡು ಹೋಗ್ಬಿಟ್ಟು ಆ ಬೀಚ್ ಇದೆ ಅಂತ ಆ ಬೀಚ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರ ಮೇಲೆ ಹಲ್ಲೆ ಮಾಡಿದ್ರು. ಪಾಪ ಒಂದು ಟೀಮ್ ಮಾರೋರು ಏನೋ ಒಂದು ಬಡವರು ಏನೋ ಒಂದು ಇದಾಗ್ಲಿ ಅಂತ ಅಂದ್ಬಿಟ್ಟು ಇವರು ಪ್ರಾಪರ್ಟಿ ಹಿಂದೆ ಏನೋ ಖಾಲಿ ಇದೆ ಹಾಕೊಳ್ಳಿ ಅಂತ ಹೇಳಿದ್ರು. ಒಂದು ಟೀ ಅಂಗಡಿ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಹಲ್ಲೆ ಮಾಡಿದ್ರು. ಅವ್ರು ಹಲ್ಲೆ ಮಾಡಿದಾಗ ವಿಚಾರ ಗೊತ್ತಾಗಿ ಹಲ್ಲೆ ಮಾಡ್ಬಿಟ್ಟು ಮೊಬೈಲು ಎಷ್ಟು ಕಿತ್ಕೊಂಡೋಗಿದೆ, ಮೊಬೈಲು ಅವ್ರ ಹತ್ರನೇ ಇದೆ. ಯಾವುದು ಜಯಪ್ರಕಾಶ್ ಮೊಬೈಲ್ ಅವ್ರ ಹತ್ರ ಇದೆ. ಸರ್ ಈ ಘಟನೆ ಆಗಿದ್ದು ಯಾವಾಗ ಸರ್? 1-4-2026 ಮೊನ್ನೆ ತಾರೀಕು ಸಂಜೆ 7 ಗಂಟೆಗೆ. ಆ ಟೈಮಲ್ಲಿ ಎಲ್ಲರೂ ಬರ್ತಾರೆ, ಅವ್ರು ಚಿಕ್ಕಲ್ಲಿ ಬರ್ತಾರೆ, ಇವ್ರು ಜಗನ್ನಾಥ್ ಕಾರ್ ಬಂದಿದ್ದಾರೆ, ಎಲ್ಲ ಕೊಡ್ತೀನಿ, ಎಲ್ಲ ವಿಡಿಯೋಸ್ ನಮ್ಮ ಹತ್ರ ಇದೆ ಕೊಡ್ತೀನಿ. ಇದೆಲ್ಲ ಆದ್ಮೇಲೆ ನಾವೇನ್ ಮಾಡ್ತೀವಿ, ಇದೆಲ್ಲ ಇಷ್ಟು ತೊಂದರೆ ಕೊಟ್ಟಿರೋ ಕಾನೂನು ಯಾರು ಬೆಲೆ ಕೊಡಲ್ಲ, ನಾವೇನ್ ಮಾಡೋದು ಕಾನೂನು ವಿರುದ್ಧ ಹೋರಾಟ ಮಾಡ್ಲೇಬೇಕಲ್ವ. ನಾವೇನ್ ಮಾಡ್ತೀವಿ, ನಮ್ಮ ಎಲ್ಲಾರು ಇದು ಮಾಡ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಂತ ಗೋವಿಂದಣ್ಣಿ ಕರ್ಕೊಂಡು ಎಲ್ಲ ನಮ್ಗೆಲ್ಲ ತೊಂದರೆ ಆಗ್ತಾ ಇದೆ, ನಾನು ಇದು ಮಾಡಿದ್ದೇನೆ ಬನ್ನಿ ಇಷ್ಟೆಲ್ಲಾನು ಅವ್ರನ್ನೆಲ್ಲ ಕರ್ಕೊಂಡು ನಾವು ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ, ಇವ್ರು ಅನ್ಯಾಯ ಆಗಿದೆಲ್ಲ, ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಇವ್ರನ್ನೆಲ್ಲ ಕರ್ಕೊಂಡು ನಾವೇನ್ ಮಾಡ್ತೀವಿ, ಅವ್ರ ಮೇಲೆ ಎಲ್ಲ ACP ಅವ್ರ ಮೇಲೆ ಕಲೀದವ್ರ ಮೇಲೆ ಮತ್ತೆ ಒಂದು ಇವರು ಯಾರೋ ಜಗನ್ನಾಥ್ ದಲಿತ ಸೇನಾ ರಾಜ್ಯಾಧ್ಯಕ್ಷ ಇವ್ರ ಮೇಲೆ ನಾವೇನ್ ಮಾಡಿದ್ವಿ, ಹೋಗ್ಬಿಟ್ಟು ಅವ್ರ ಕಡೆಯಿಂದ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಇಲ್ಲ ನಾವೆಲ್ಲ ದಾಖಲಾತಿ ಸಮೇತ ಪ್ರತಿಯೊಂದು ತಗೊಂಡು ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಡ್ತೀವಿ. ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಆದ್ಮೇಲೆ ನೆಕ್ಸ್ಟ್ ಹೋಮ್ ಆಫೀಸ್ ಒಂದು ಕಂಪ್ಲೇಂಟ್ ಕೊಟ್ಟಿದೆ. ಅದೊಂದು ತಮ್ಮಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೋಮ್ ಆಫೀಸಲ್ಲಿ ಕಂಪ್ಲೇಂಟ್ ಕಾನೂನು ಚೌಕಟ್ಟು ಅದು ಬಿಟ್ಟು ಲೋಕಾಯುಕ್ತ ಒಂದು ಕೊಟ್ಟಿದ್ದೀವಿ, ಲೋಕಾಯುಕ್ತದ ದೂರ ಅಂತ ಕೊಟ್ಟಿದ್ದೀವಿ. ಲೋಕಾಯುಕ್ತ ದೂರ ಕೊಟ್ಟಿದ್ವಿ, ಅದೇನಾಗುತ್ತೋ ಕಾನೂನು ಪ್ರಕಾರ ಅವ್ರಿಗಾಗ್ಲಿ. ಇದೆಲ್ಲ ಮುಗಿಸ್ಕೊಂಡು ನಾವು ಬಂದಾದ್ಮೇಲೆ ಕೊನೆಗೆ ಇವರಿಂದ ಯಾರೋ ಇವಾಗ ಏನು ನಮ್ಗೆ ಹಿಮಾಯನ್ ದಲಿತ ಅನ್ನೋ ಒಂದು ತೊಂದರೆ ಕೊಡೋದಿಲ್ಲ, ಇವ್ರು ಇಲ್ಲಿ ಪ್ರಾಪರ್ಟಿ ಯಾವುದಿಲ್ಲ, ಇವ್ರು ಜಸ್ಟ್ ಅವನು ಅದಕ್ಕೊಂದು 20% ಶೇರ್ ಮಾಡೋದು. ಅವ್ನ ಪಪ್ಪ 29 ಜನರ ಪರವಾಗಿ ಒಬ್ಬ ಬಂದ್ಬಿಟ್ಟು ಎಲ್ಲಾರು ಪೊಲೀಸ್ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಇದೆಲ್ಲ ಇವರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಯಾರಪ್ಪ ಹಿಂಗೆ ಪರವಾಗಿ ಇಷ್ಟೆಲ್ಲ ಮಾತಾಡ್ತಾ ಇದೀಯ 2022 ಈ ಪ್ರಾಪರ್ಟಿನ ನಾನು 2022 ಇದೇ ಮುಂದ್ರಾಮರೆಡ್ಡಿ ಕಡೆ ಸಿಪೆ ಮಾಡ್ಕೊಂಡಿದ್ದೀನಿ. ಕೇಸ್ ಕಳ್ಸೋದಕ್ಕೆ ಒಂದು ಅದು ತೋರಿಸ್ತಾ ಇದ್ದೆ. ಇದೇ ಮುಂದ್ರಾಮರೆಡ್ಡಿ ಇದು ನಾನು ಕೇಸ್ ನಡೆಸ್ತಾ 2022ರಿಂದ ನಾನು ಕೇಸ್ ನಡೆಸ್ತೀನಿ ಬರ್ತಾ ಇದ್ದೀನಿ. ಬಟ್ ಇದು ಖರ್ಚು ವೆಚ್ಚಗಳೆಲ್ಲ ಕೊಟ್ಟು ಪಾಪ ವಯಸ್ಸಾಗಿರೋ ನಮ್ಮ ಕೈಲಿ ಆಗಲ್ಲ, ಅವ್ನು ಕಾನೂನು ಅರಿವು ಗೊತ್ತೇ ಇದೆ. ಹೀಗಾಗಿ ನಾನು ಮುಂದೆ ಬಂದಿದ್ದೀನಿ, ಕೇಸ್ ನಡೆಸ್ತಾ ಇದ್ದೀನಿ. ನನ್ನ ಉದ್ದೇಶ ಇಷ್ಟೇ, ಯಾರೇ ಆಗಲಿ ಏನೇ ಕೋರ್ಟಲ್ಲಿ ಇರ್ಬೇಕಾದ್ರೆ ಸಿವಿಲ್ ಮ್ಯಾಟರ್ಸ್ಗೆ ವಿಚಾರ ಆಗಬಾರ್ದು ಅಂತ ಅಂದ್ಬಿಟ್ಟು ಮಾನ್ಯ ಮಹಾನಿರ್ದೇಶಕರ ಒಂದು ಆದೇಶನೇ ಇದೆ ಸಂಖ್ಯೆದಪ್ಪ
ಸುತ್ತೋಲೆ ಇದೆ. ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಇರುವ ವಿವಾದಗಳು ಮತ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಅನುಸರಿಸಬೇಕಾದ ಮಾರ್ಗದರ್ಶಿಗಳು ಮತ್ತು ಸೂತ್ರಗಳು. ಪೊಲೀಸ್ ಮಹಾನಿರ್ದೇಶಕರು ಅವರ ಕಚೇರಿ ಯಾವಾಗ ಸರ್ಕ್ಯುಲರ್ ಡೇಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಇದ್ರ ಮೇಲೆ ನಾವು ಆಕ್ಚುಲಿ ಮೊನ್ನೆ ಬಂದಿರೋದ್ರಿಂದ ನಾವು ಈಗಾಗಲೇ ಹೈಕೋರ್ಟ್ ಈಗ ಮಾಡ್ತಾ ಇದ್ದೀವಿ. ಮಾಡಿದ್ದಾರೆ ಆಮೇಲೆ ಕಂಟೆಂಪ್ಟ್ ಫೈಲ್ ಮಾಡ್ತೀವಿ. ಟೋಟಲ್ ಕಂಟೆಂಪ್ಟ್ ಫೈಲ್ ಮಾಡ್ತಾ ಇದ್ದೀವಿ. ಸೊ ಇದಿದೆ. ನಾನು ಕೊನೆಯದಾಗಿ ಹೇಳೋದಿಷ್ಟೇ, ಎಲ್ಲ ದಾಖಲಾತಿಗಳು ಕರೆಕ್ಟ್ ಆಗಿದೆ, ಅವ್ರ ದಾಖಲಾತಿಗಳು ಕರೆಕ್ಟ್ ಆಗಿದ್ರು ಅದನ್ನ ತೀರ್ಮಾನ ಮಾಡೋದಕ್ಕೆ ನ್ಯಾಯಾಲಯ ಇದೆ. ನ್ಯಾಯಾಲಯದಲ್ಲಿ ಏನ್ ಬಗೆಹರಿಯವರೆಗೂ ದಯವಿಟ್ಟು ಇದು ಯಾರು ಏನು ತೊಂದರೆ ಕೊಡಬಾರ್ದು. ಅವ್ರು ಹೋಗೋದು ಬೇಡ, ನಾವು ಹೋಗೋದು ಬೇಡ. ಸದ್ಯಕ್ಕೆ 4-5 ವರ್ಷದಿಂದ ಪೆಂಡಿಂಗ್ ಇದೆ. ಚಿಕ್ಕದೆಲ್ಲ ಹಿಂಗೆ ಖಾಲಿ ಇರ್ಬೇಕಾದ್ರೆ ಮಧ್ಯದಲ್ಲಿ ಬಂದ್ಬಿಟ್ಟು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋದು, ಇವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋದು, ಅವ್ರು ಕರ್ಕೋಬಹುದು ಇದೆಲ್ಲ ಇದು ಮಾಡೋದು, ರೂಢಿಗಳು ಕರ್ಸ್ಕೊಳ್ಳೋದು ನಮ್ಮ ಮೇಲೆ, ಆಮೇಲೆ ಸಂಘಟನೆ ಕರ್ಸ್ಕೊಳ್ಳೋದು, ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ಅರೆಸ್ಟ್ ಮಾಡೋದು, ಮೆಂಟಲಿ ಟಾರ್ಚರ್ ಕೊಡೋದು, ಒಳ್ಳೆ ಎಷ್ಟು ಮಾತ್ರ ಟೋಟಲ್ ಇದೆಯಾ ಬಗೆಹರಿದೆ ತೊಂದರೆ ಇಲ್ಲ. ಟೋಟಲ್ ಇರ್ಬೇಕಾದ್ರೆ ಬಗೆಹರಿದ್ರೆ ತೊಂದರೆ ಏನಿದೆ. ಟೋಟಲ್ ಫೈನಲ್ ಯಾರಿಗಾಗ್ತ ಅವ್ರಿಗಾದ್ರೆ ಅವ್ರು ತಗೊಂಡು ನಾವಾದ್ರೆ ನಾವು ತಗೊಂಡ್ವಿ. ಟೋಟಲ್ ಇರ್ಬೇಕಾದ್ರೆ ಇವ್ರ ಯಾಕೆ ತೊಂದರೆಗಳು ಕೊಡ್ತಾರೆ ಗೊತ್ತಿಲ್ಲ. ದಯವಿಟ್ಟು ಸರ್ ನಿಮ್ಮಲ್ಲಿ ಮಾಧ್ಯಮ ಕೇಳ್ಕೊಳ್ಳೋದು ಇಷ್ಟ, ಎಲ್ಲಾರ್ಗು ತುಂಬಾ ನೊಂದಿರೋರಿಗೆ ಅಲ್ಲಿ PG ಇದೆ ಹೊರಗಡೆ, PG ಅಲ್ಲಿ ಹೊಡೆದಾರ. ನಾವ್ ಹೇಳಿದ್ವಿ ಸರ್ ನಮ್ಗೆ ಗೊತ್ತಿಲ್ಲ ಸರ್, ನಾವು ಈ ತರ ಹೇಳಿದ್ರು ನಾವು ಮಾಡಿದ್ವಿ, ತಪ್ಪಾಯ್ತು ಬಿಟ್ಟು ಸರ್ ಹೇಳಿದ್ರೆ ಇಲ್ಲ ಐದು ಹೊಡ್ತು. ನನ್ನ ಹತ್ರ ಏನೋ ಮೊಬೈಲ್ ತಿಪ್ಪು ಹೋಗ್ಬೇಕು, ದೃಷ್ಟಿ ಜನರು ಕೊಟ್ಟಿಲ್ಲ, ನೀವು ಯಾರ ಕರ್ಕೊಂಡ್ ಮಾಡಿ ಆಮೇಲೆ ಕೊಡ್ತೀವಿ, ಏನ್ ಕೊಡಲ್ಲ ಹೇಳ್ಬಿಟ್ಟು ನಾವು ಅಣ್ಣವ್ರ ಹತ್ರ ಹೇಳಿದ್ವಿ. ಅಣ್ಣವ್ರ ಸಾಹೇಬ್ರ ಇವ್ರನ್ನ ಕರ್ಕೊಂಡ್ ಬಂದಿದ್ದಾರೆ, ನಾವು ಬಿಚ್ಕೊಡ್ತೀವಿ, ನಾವ್ ನೋಡ್ಕೊತೀವಿ, ಎದುರಿಗೆ ಬೇಡ ಹಂಗೆ ಅಂದ ಬೇರೆ ಕೊಟ್ಟಿದ್ದಾರೆ. ಹಾಗಿರೋದು ಯಾರು ನಿಮ್ಮನ್ನ ಹೊಡೆದಿದ್ದಾರೋ ಪೊಲೀಸ್ ಅವರೆಲ್ಲ ಅವ್ರ ಜೊತೆ ಇದ್ದವ್ರ ಸರ್ ಸಾಹೇಬ್ರು ಎಲ್ಲ ಜೊತೆ ಅವರು ಹೊಡೆದ ಏಸತಿ ಹೊಡೆದು ಅವ್ರ ಜೊತೆ ಇದ್ದವ್ರು ಯಾರು ಎಷ್ಟು ಜನ ಇದ್ದವರು ಸರ್ 4 ಜನ ಇದ್ರು. ಅವರು ಯಾರು ಗೊತ್ತಿಲ್ಲ, ಅವರೆಲ್ಲ ಯಾರೋ ಯೂನಿಫಾರ್ಮ್ ಅಲ್ಲಿ ಇರಲಿಲ್ಲ. ಎಲ್ಲ ಇವರು ಸಾಹೇಬ್ರ ಯೂನಿಫಾರ್ಮ್ ಇದ್ರು, ಬಿಟ್ಟು ಜನ ಯೂನಿಫಾರ್ಮ್ ಇಲ್ಲ, ಎಲ್ಲ ಒಂದೇ ಗಾಡಿ ಬಂದ, ಎಲ್ಲ ಒಟ್ಟಿಗೆ ಒಂದೇ ಗಾಡಿ. ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳು ರಿಯಲ್ ಎಸ್ಟೇಟ್ ಸ್ಟೇಷನ್ಗಳಾಗಿದೆ ಅಂತ ಹೇಳಿ ಈ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಲ್ಲಿರ್ತಕ್ಕಂಥ ಅದನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಅದೇ ಇದ್ರ ಪೂರಕವಾಗಿ ಇದು ಹೊಂದ್ಕೊಂಡಂತೆ ಏನು 1ನೇ ತಾರೀಕು ಬಂದಿರ್ತಕ್ಕಂಥ ನಮ್ಮ ACP ಅವರು ಬಂದು ಅವ್ರು ಏನನ್ನ ರಾತ್ರಿ 7 ಗಂಟೆ ಏನ್ ಪರಿಶೀಲನೆಯನ್ನ ಮಾಡ್ಬೇಕು, ಆಯ್ತು ಏನು ಒಬ್ಬ ವ್ಯಕ್ತಿ ಬಂದಾದ್ಮೇಲೆ, ಒಬ್ಬ ಅಧಿಕಾರಿ ಬಂದಾದ್ಮೇಲೆ ನಾವು ವಿಡಿಯೋ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇಲ್ವಾ? ಕಾನೂನಲ್ಲಿ ಅವಕಾಶ ಇಲ್ವಾ? ಫೋಟೋ ತೆಗಿ ಅಂತದ್ದು ವಿಡಿಯೋ ಮಾಡೋಂಥದ್ದು ಅವಕಾಶ ಇಲ್ವಾ? ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಏನು ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ. ಏನು ನ್ಯಾಯಾಧೀಶರು ತೀರ್ಪುಗಳನ್ನ ಮಾತಾಡ್ತಾ ಇದಾರೆ, ಏನು ವಾದ ಮತ್ತು ಪ್ರತಿವಾದಗಳು ನಡೀತಾ ಇದಾವೆ, ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದೀವಿ. ಈಗ ACP ಬಂದಿರ್ತಕ್ಕಂಥದ್ದನ್ನ ಒಂದು ವಿಡಿಯೋ ಮಾಡೋದು ಅದು ಮಹಾ ಅಪರಾಧನ. ಅದನ್ನ ಪಾಪ ಯಾರೋ ಒಬ್ಬ ಜಯಪ್ರಕಾಶನ್ನ ಇಲ್ಲಿ ಅಂಗಡಿ ಹಾಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ. ಆತ ಕೊಟ್ಟಿರ್ತಕ್ಕಂಥ ಹರೀಶ್ ರೆಡ್ಡಿ ಮತ್ತು ಮುನ್ರಾಮ್ ರೆಡ್ಡಿ ಅವರು ಹೇಳಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಇಲ್ಲಿ ಯಾರಾದ್ರೂ ಬಂದ್ರೆ ನನಗೆ ಹೇಳಪ್ಪ ಅಂತ ಹೇಳಿದಾರೆ. ಆತ ಹೇಳಿದಾರೆ, ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಆತನನ್ನ ಕರ್ಕೊಂಡೋಗಿ ಅಲ್ಲೆಲ್ಲ PGದಲ್ಲಿ ಇಟ್ಕೊಂಡು ಆತನ್ನ ಹೊಡೆದು ಅದನ್ನ ಬಯಸಿರ್ತಕ್ಕಂಥದ್ದು ಇದು ಎಷ್ಟು ಮಾತ್ರ ಸರಿ? ಇದು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ವಿಚಾರನಾ? ಇದು ಯಾವ ಕಾನೂನು ಚೌಕಟ್ಟಿನಲ್ಲಿ ಇದೆ ಅನ್ನುವುದು ನನ್ನ ಪ್ರಶ್ನೆ. ಇವತ್ತು ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲ ಏನಿದ್ದಾರೆ ಅಂಗಡಿಗರು, ಅವರು ನಮ್ಮ ಸಂಘಟನೆಯಲ್ಲಿ ಒಬ್ಬ ಕಾರ್ಯಕರ್ತರಾಗಿದ್ದಾರೆ, ಅವರಿಗೆ ಸಮಸ್ಯೆ ಆದಾಗ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಚಳುವಳಿ, ಸಮಾಜದ ಅಂಕುಡೊಂಕುಗಳ ಪರವಾಗಿ ಏನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಚಳುವಳಿ, ಅದು ವ್ಯಾಪಾರಿಗಳ ಅನ್ಯಾಯದಾಗ ನಾವು ಹೋರಾಟವನ್ನ ಮಾಡ್ತೇವೆ. ಇವತ್ತು ಅವರಿಗೆ ನೀವು ಅಂಗಡಿಗಳನ್ನ ಖಾಲಿ ಮಾಡ್ಬೇಕು, ಇದು ಜಮೀನು ಇರ್ತಕ್ಕಂಥದ್ದು, ಇದು ವಿವಾದಿತ ಜಮೀನು. ಅವ್ರು ಯಾರು ಹೇಳೋದಕ್ಕೆ ವಿವಾದಿತ ಜಮೀನು? ಹೌದು, ವಿವಾದಿತ ನ್ಯಾಯಾಲಯದ ತೀರ್ಪಾಗಲಿ ಯಾರಿಗಾದ್ರೆ ನೋಡಿ. ಇಲ್ಲಿ ಇಷ್ಟೇ, ಈಗ ಯಾರು ಮುಸ್ಲಿಮ್ಸ್ ಅವರು ಏನ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಕೂಡ ಇಲ್ಲಿ ಬಂದಿಲ್ಲ. 3ನೇ ವ್ಯಕ್ತಿಗಳು, ಆ 3ನೇ ವ್ಯಕ್ತಿಗಳು ಯಾರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥವ್ರು, GP ಮಾಡ್ಕೊಂಡಿರ್ತಕ್ಕಂಥವ್ರು ಬಂದು ಇಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ದೌರ್ಜನ್ಯವನ್ನ ಮಾಡುವಂತದ್ದು, ಬೇರೆ ಬೇರೆ ಅಪರಿಚಿತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಮಾತಾಡುವಂತದ್ದು. ನಾನು ಇವತ್ತು ಯಾರೋ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನನ್ನ ಹೋರಾಟದ ಒಡನಾಡಿ ಜಗನ್ನಾಥ್ ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರು.
ನಾನು ಜಗನ್ನಾಥರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ನೀವು ಬರಬೇಡ ಅಂತ ಹೇಳೋದಿಲ್ಲ. ನೀವು ಒಬ್ಬ ಸಾಮಾಜಿಕವಾದಂತಹ ಒಬ್ಬ ಚಳುವಳಿಯ ಒಬ್ಬ ನಾಯಕ. ನೀವು ನಾನು ಬರಬೇಡ ಅಂತ ಹೇಳಿ, ಆದ್ರೆ ಬರುವಾಗ ನೀವು ನೋಡ್ಬೇಕಲ್ಲ ಏನಾಗಿದೆ ಎತ್ತಾಗಿದೆ ಅಂತ ನೋಡ್ಬೇಕು. ಅವ್ರ ಹಿರಿಯ ಹೋರಾಟಗಾರರಿದ್ದಾರೆ, ಹಿರಿಯ ನಾಯಕರಿದ್ದಾರೆ, ಅವ್ರ ಕಾನೂನು ಬಗ್ಗೆ ಅರಿವಿದೆ ಇರ್ತಕ್ಕಂಥದ್ದು. ಇವತ್ತು ಏನು ತಿಳ್ಕೊಂಡೆ ಮಾತಾಡ್ದೆ ಏನಾಗ್ತದೆ ಅಂತ ಬೇರೆ ಬೇರೆ ವ್ಯಕ್ತಿಗಳು ನಮ್ಮ ಚಳುವಳಿಗಳ ಬಗ್ಗೆ, ನಮ್ಮ ನಾಯಕರುಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನಾವು ಆಸ್ಪದವನ್ನ ಕೊಡಬೇಕು. ಏನ್ ಮಾಡ್ತಕ್ಕಂಥ, ನಾನು ಈ ಸಂದರ್ಭದಲ್ಲಿ ಯಾವುದೇ ವಿವಾದಿತ ಜಮೀನ್ ಪರವಾಗಿ ನಾನು ಇಲ್ಲ. ಇವತ್ತು ಜಮೀನ್ ಏನಿದೆ, ಜಮೀನನ್ನ ಕೋರ್ಟಲ್ಲಿ ನಡೀತಾ ಇದೆ, ಸಿವಿಲ್ ನ್ಯಾಯಾಲಯದಲ್ಲಿ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಆ ನ್ಯಾಯಾಲಯ ಯಾರಿಗೂ ತೀರ್ಪು ಕೊಡ್ತಾರೋ ಅವಾಗ ಅದಾಗಲಿ. ನಾನು ಹೇಳುವಂತದ್ದು, ಒಬ್ಬ ACP ಅವರು ಯಾವುದೇ ಪೊಲೀಸ್ ಸ್ಟೇಷನ್ ಅವರ ಸಿಬ್ಬಂದಿ ನಿಮ್ ಜೊತೆನಲ್ಲಿ ಇಲ್ಲ. ಒಬ್ಬ ಬಡವನನ್ನ, ಅಂಗಡಿ ಹಾಕೊಂಡಿರ್ತಕ್ಕಂಥ ಬಡವನನ್ನ ಹೋಗಿ ಹೊಡೆದು ಅದಕ್ಕೆ ಬಯಕ್ಸೋ ಇಷ್ಟು ಮಾತ್ರ ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ.